ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ವಿಶ್ವವಿಖ್ಯಾತ ದಸರಾ ಸಂಭ್ರಮ. ಚಾಮುಂಡಿಗೆ ಪುಷ್ಪಾರ್ಚನೆ ಮೂಲಕ ದಸರಾ ಉದ್ಘಾಟಿಸಲಿರುವ ಸಾಹಿತಿ ಹಂಪ ನಾಗರಾಜಯ್ಯ. ಚಲನಚಿತ್ರೋತ್ಸವ, ಫಲಪುಷ್ಪ ಪ್ರದರ್ಶನ, ಕುಸ್ತಿ ಸೇರಿ ಹಲವು ಕಾರ್ಯಕ್ರಮಗಳಿಗೆ ಸಿಎಂ ಚಾಲನೆ. ದಸರಾ ಉದ್ಘಾಟನಾ ಕಾರ್ಯಕ್ರಮದ ಹಿನ್ನೆಲೆ ಮೈಸೂರಿಗೆ ಸಿದ್ದರಾಮಯ್ಯ ಆಗಮನ. ಮೈಸೂರಿಗೆ ಬಂದರೂ ಸಿಎಂಗೆ ತಪ್ಪದ ಮೂಡಾ ಟೆನ್ಷನ್. ಮೂಡಾ ತನಿಖೆ ಬಗ್ಗೆ ಸಚಿವರೊಂದಿಗೆ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಬೆನ್ನಲ್ಲೇ ವಿಪಕ್ಷ ನಾಯಕರಿಗೂ ರಾಚಿದ ಮಣ್ಣಿನ ಕೆಸರು. ಬೆಂಗಳೂರಿನ ಲೊಟ್ಟೆಗೊಲ್ಲಹಳ್ಳಿಯಲ್ಲಿ 100 ಕೋಟಿ ಮೌಲ್ಯದ ಜಮೀನು ಹಗರಣ ಆರೋಪ. ಆರ್ ಅಶೋಕ್ ವಿರುದ್ಧ ದಾಖಲೆ ಸಮೇತ ಕಾಂಗ್ರೆಸ್ ಹಿರಿಯ ಸಚಿವರಿಂದ ದಾಳಿ. ತಮ್ಮ ವಿರುದ್ಧ ಕೇಳಿ ಬಂದಿರುವ ಆರೋಪಕ್ಕೆ ತಣ್ಣನೆಯ ಪ್ರತಿಕ್ರಿಯೆ. ಇಂದು ಬೆಳಗ್ಗೆ 9:45ಕ್ಕೆ ಸುದ್ದಿಗೋಷ್ಠಿ ಮೂಲಕ ಕಾಂಗ್ರೆಸ್ ಆರೋಪಗಳಿಗೆ ತಿರುಗೇಟು. ಬೆಂಗಳೂರಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಉತ್ತರ ಕೊಡಲಿರುವ ಆರ್ ಅಶೋಕ್. ಚನ್ನಪಟ್ಟಣ ಉಪಚುನಾವಣೆಗೆ ಕುಮಾರಸ್ವಾಮಿ 50 ಕೋಟಿ ಕೇಳಿದ್ರು. ಆಗಲ್ಲ ಅಂದಿದ್ದಕ್ಕೆ ನಿಮ್ಮ ಪ್ರಾಜೆಕ್ಟ್ ಪೂರ್ಣವಾಗಲು ಬಿಡೋದಿಲ್ಲ ಅಂತ ಬೆದರಿಕೆ ಹಾಕಿದ್ರು. ಎಚ್ಡಿಕೆ ಹಾಗೂ ರಮೇಶ್ ಗೌಡ ವಿರುದ್ಧ ಉದ್ಯಮಿ ವಿಜಯ್ ಟಾಟಾ ದೂರು. ಬಾಗಲಕೋಟೆಯ ಪವಾಡ ಪುರುಷ ಲಡ್ಡು ಮುತ್ಯ ಬಗೆಗಿನ ಟ್ರೋಲ್ಗೆ ಭಕ್ತರ ಖಂಡನೆ. ತಿರುಗುವ ಫ್ಯಾನ್ ಅನ್ನ ಕೈಯಿಂದ ನಿಲ್ಲಿಸಿ ಆಶೀರ್ವಾದ ಮಾಡುವ ವಿಡಿಯೋ ಮಾಡಬೇಡಿ. ಇದು ಮೂಲ ಲಡ್ಡು ಮುತ್ಯಾರ ಹೆಸರಿಗೆ ಅವಮಾನವಾಗುತ್ತಿದೆ ಅಂತ ಮನವಿ. ರೈಲ್ವೆ ಇಲಾಖೆಯ ಪರೀಕ್ಷೆ ಎದುರಿಸುವ ಕನ್ನಡಿಗರಿಗೆ ಗುಡ್ ನ್ಯೂಸ್. ಇನ್ಮುಂದೆ ಕನ್ನಡದಲ್ಲೇ ರೈಲ್ವೆ ಇಲಾಖೆಯ ನೇಮಕಾತಿ ಪರೀಕ್ಷೆ. ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಘೋಷಣೆ. ನದಿ ದಡದಲ್ಲಿ ಬಟ್ಟೆ ಒಗೆಯುವಾಗ ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಮಹಿಳೆ. ಕಲಬುರಗಿಯ ಮುಲ್ಲಾಮಾರಿ ನದಿಯಲ್ಲಿ ಅವಘಡ. ಬುಜ್ಜಮ್ಮನಿಗಾಗಿ ಅಗ್ನಿಶಾಮಕ ದಳದಿಂದ ಹುಡುಕಾಟ. ಕರ್ನಾಟಕದ ಜೀವನದಿ ಕಾವೇರಿಗೆ ಗಂಗಾರತಿ ಮಾದರಿ ಆರತಿ. ಶ್ರೀರಂಗಪಟ್ಟಣ ದಸರಾ ಹಿನ್ನೆಲೆ ಇಂದಿನಿಂದ ಅಕ್ಟೋಬರ್ 8ರವರೆಗೆ ನಿತ್ಯ ಸಂಜೆ ಆರತಿ. ಶ್ರೀರಂಗನಾಥ ದೇಗುಲದ ಬಳಿಯ ಸ್ನಾನಘಟ್ಟದಲ್ಲಿ ವಿಶೇಷ ಆರತಿ. ಸಮಂತಾ ವಿಚ್ಛೇದನಕ್ಕೆ ಕೆಟಿಆರ್ ಕಾರಣವೆಂದ ಸಚಿವೆ ವಿರುದ್ಧ ಆಕ್ರೋಶ. ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಾಕಿ ಕಿಡಿಕಾರಿದ ನಟಿ. ಪರಸ್ಪರ ಸಮ್ಮತದಿಂದ ಡಿವೋರ್ಸ್ ಆಗಿದ್ದು ರಾಜಕೀಯವಿಲ್ಲ ಎಂದ ಸ್ಯಾಮ್. ಸಚಿವೆ ಕೊಂಡಾ ಸುರೇಖಾ ಹೇಳಿಕೆಗೆ ಕೆಟಿ ರಾಮರಾವ್ ಆಕ್ಷೇಪ. 24 ಗಂಟೆಯಲ್ಲಿ ಹೇಳಿಕೆ ವಾಪಸ್ ಪಡೆದು ಕ್ಷಮೆ ಕೇಳದಿದ್ರೆ ಮಾನನಷ್ಟ ಕೇಸ್ ಎಚ್ಚರಿಕೆ. ಸಚಿವೆಗೆ ಲೀಗಲ್ ನೋಟಿಸ್ ಕಳಿಸಿದ ತೆಲಂಗಾಣ ಮಾಜಿ ಸಚಿವ ಕೆಟಿಆರ್. ತಿರುಪತಿ ದೇವಸ್ಥಾನದಲ್ಲಿ ನಾಳೆಯಿಂದ ಅಕ್ಟೋಬರ್ 12ರವರೆಗೆ ಬ್ರಹ್ಮೋತ್ಸವ. ವೆಂಕಟೇಶ್ವರ ದೇವಾಲಯದಲ್ಲಿ ಶುಚಿತ್ವ ಸಂಬಂಧಿ ಕಾರ್ಯ. ಬ್ರಹ್ಮೋತ್ಸವದ ನಿಮಿತ್ತ ಹೊರಭಾಗ ಲೈಟಿಂಗ್ ವ್ಯವಸ್ಥೆ. ಬಿಹಾರದ ರಾಜಕೀಯ ಅಖಾಡಕ್ಕೆ ಮತ್ತೊಂದು ಪಕ್ಷ ಸೇರ್ಪಡೆ. ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಹೊಸ ಜನ್ ಸುರಾಜ್ ಪಕ್ಷ ಘೋಷಣೆ. 2025ರ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸುವ ಗುರಿ. ಸೋನಂ ವಾಂಗ್ಚುಕ್ ಬಂಧನ ಖಂಡಿಸಿ ತಲೆಬೋಳಿಸಿ ಪ್ರತಿಭಟನೆ. ವಾಂಗ್ಚುಕ್ ಬೆಂಬಲಿಗನಿಂದ ವಿನೂತನ ಪ್ರತಿಭಟನೆ. ದೆಹಲಿ ಪೊಲೀಸ್ ಠಾಣೆಯ ಹೊರಗೆ ತಲೆಬೋಳಿಸಿ ಹೋರಾಟ. ಇರಾನ್ ಇಸ್ರೇಲ್ ಸಮರದಿಂದ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾರ್ಮೋಡ. ಇಟಲಿ ಪ್ರಧಾನಿಯಿಂದ G7 ಸಭೆ ಆಯೋಜನೆ. ಮೀಟಿಂಗ್ನಲ್ಲಿ ಇರಾನ್ ಮೇಲೆ ಮತ್ತಷ್ಟು ಸ್ಯಾಂಕ್ಷನ್ ಹೇರುವ ಚರ್ಚೆ. ಮಧ್ಯಪ್ರಾಚ್ಯದ ಯಾವುದೇ ಭಾಗದ ಮೇಲೂ ದಾಳಿ ಮಾಡುವ ಶಕ್ತಿ ನಮ್ಮಲ್ಲಿದೆ. ಮುಸ್ಲಿಂ ರಾಷ್ಟ್ರಗಳಿಗೆ ಇಸ್ರೇಲ್ ಪ್ರಧಾನಿ ಖಡಕ್ ಎಚ್ಚರಿಕೆ. ನೇತನ್ಯಾಹು ಹೇಳಿಕೆ ಬೆನ್ನಲ್ಲೇ
ಇರಾನ್ನ ಪರಮಾಣು ತಾಣಗಳ ಮೇಲಿನ ಇಸ್ರೇಲ್ ದಾಳಿ ಬೆಂಬಲಿಸಲ್ಲ ಎಂದ ಅಮೆರಿಕ. ಕ್ಷಿಪಣಿ ದಾಳಿ ನಡೆಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ ಇರಾನ್ನಿಂದ ದಾಳಿ ಅಂತ್ಯ. ಆದರೆ ಮತ್ತೆ ತನ್ನನ್ನು ಕೆಣಕಿದ್ರೆ ಸುಮ್ಮನಿರಲ್ಲ ಅಂತ ಇಸ್ರೇಲ್ಗೆ ಎಚ್ಚರಿಕೆ. ಯುದ್ಧ ಭೀತಿ ನಡುವೆ ಶಾಂತಿಗಾಗಿ ಕರೆ ನೀಡಿದ ಭಾರತ. ಬಾಂಬ್ ಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಜಪಾನ್. ಎರಡನೇ ಮಹಾಯುದ್ಧದ ವೇಳೆ ಅಮೆರಿಕ ಹಾಕಿದ್ದ ಬಾಂಬ್ ಈಗ ಸ್ಫೋಟ. ಭೂಮಿಯೊಳಗೆ ಹುದುಗಿದ್ದ ಬಾಂಬ್ ವಿಮಾನ ನಿಲ್ದಾಣದ ಸಮೀಪ ಸ್ಫೋಟವಾಗಿದ್ದಕ್ಕೆ ಶಾಕ್. ಬಾಂಬ್ ಬ್ಲಾಸ್ಟ್ ಬೆನ್ನಲ್ಲೇ ಜಪಾನ್ನಲ್ಲಿ ಸಂಚಲನ. ವಿಮಾನ ನಿಲ್ದಾಣದ ಬಳಿ ಬಾಂಬ್ ಸ್ಫೋಟ ಹಿನ್ನೆಲೆ ಟ್ಯಾಕ್ಸಿ ನಿಲುಗಡೆ ಜಾಗಕ್ಕೆ ಹಾನಿ. ಸುರಕ್ಷತೆ ದೃಷ್ಟಿಯಿಂದ 80ಕ್ಕೂ ಹೆಚ್ಚು ವಿಮಾನ ಹಾರಾಟ ಸ್ಥಗಿತ. ದುಬೈನಲ್ಲಿ ಇಂದಿನಿಂದ ಮಹಿಳಾ ಟಿ20 ವಿಶ್ವಕಪ್ ಉತ್ಸವ. ಚೊಚ್ಚಲ ಪ್ರಶಸ್ತಿ ಮೇಲೆ ಟೀಂ ಇಂಡಿಯಾ ಕಣ್ಣು. ನಾಳೆ ನ್ಯೂಜಿಲೆಂಡ್ ವಿರುದ್ಧ ಭಾರತ ಹಣಾಹಣಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.